ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಅವ್ರಿಗೆ ಏನಾದರೂ ಆಫರ್ ಕೊಡ್ತೀರಾ ಸರ್? ಆಲ್ರೆಡಿ ಅತ್ಯಾತ್ ಕಮ್ಮಿ ಪ್ರೈಸಲ್ಲಿದೆ. ನಿಮಗೆ ಬೇರೆ ಸ್ಟೇಟಲ್ಲಿ ಎಷ್ಟು ಕೊಡ್ತಿದ್ದಾರೆ ಅದರ ಅರ್ಧ ರೇಟೇ ನಾವು ಕೊಡ್ತಾ ಇದ್ದೀವಿ. ಸರ್ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬ ಉಳಿಯುತ್ತೆ. ಅಲ್ಲಿಗೂ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ನಾವು ಕಮ್ಮಿ ಮಾಡಿ ಕೊಡ್ತೀವಿ, ಅದು ನಮ್ಮ ಗ್ಯಾರಂಟಿ ಸರ್. ಸರ್ ಇಲ್ಲಿ ಬಂದ್ಬಿಟ್ಟು ಈ ಫೋಮ್ ರೆಡಿ ಮಾಡ್ತಾ ಇದ್ದಾರೆ ಸರ್. ಆ ಫೋಮ್ ರೆಡಿ ಮಾಡೋಕ್ಕೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡ್ತೀರಾ ಸರ್? ಸರ್ ಇಲ್ಲಿ ಕಂಪ್ಲೀಟ್ ಎ ಗ್ರೇಡ್ ಮೆಟೀರಿಯಲ್ ಯೂಸ್ ಮಾಡ್ತೀರಿ. ನಾವು ಬೇರೆ ಶೇಟಿಂದ ತರ್ಸ್ಕೊಂಡು ಹೋಗಿ ಏನಾಗ್ತಿತ್ತು ಅಂದ್ರೆ ತುಂಬಾ ಅರ್ಧ ಹೋಗ್ತಿತ್ತು. ರೀಸನ್ ಏನಂದ್ರೆ ನಮಗೂ ಇವಾಗ ಗೊತ್ತಾಗ್ತಿರೋದು ಇದರಲ್ಲಿ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಅಂತ ತುಂಬಾ ಗ್ರೇಡ್ ಮೆಟೀರಿಯಲ್ಸ್ ಬರುತ್ತೆ. ನೀವು ಕಮ್ಮಿ ಹೋದಂಗೆಲ್ಲ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಆದ್ರಿಂದ ಏನ್ ಮಾಡ್ತಾರೆ, ಸ್ವಲ್ಪ ಕಮ್ಮಿ ಕ್ವಾಲಿಟಿ ಯೂಸ್ ಮಾಡಿಬಿಟ್ಟು ಕಳಿಸ್ತಾ ಇದ್ರು. ಆದ್ರೆ ಇಲ್ಲಿ ಕಂಪ್ಲೀಟ್ ಎ ಗ್ರೇಡ್ ಮೆಟೀರಿಯಲ್ ಯೂಸ್ ಮಾಡಿ ನಿಮಗೆ ಒಂದು ಸ್ಟ್ರೆಂತ್ ಇರ್ಬೋದು. ನೀವು 1 ಅಡಿ 1.5 ಅಡಿ ಹೇಳಿದ್ರು ಇದು ಅರಿಯುವಂಥದ್ದಲ್ಲ, ಅಷ್ಟು ಕ್ವಾಲಿಟಿಯಲ್ಲಿ ಮಾಡ್ತಾ ಇದ್ದೀರಿ. ಮೈನಾಗಿ ಕ್ವಾಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಿ. ಸೊ ಹೊಸ ಮಾಡಿರೋ ಫ್ಯಾಕ್ಟ್ರಿ ಮೈನಾಗಿ ನಮಗೂ ಬೇಕು. ನಾವು ನಮ್ಮದು ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಕೂಡ ಆಗ್ತಿದೆ. ಸೊ ನಮಗೂ ತುಂಬ ಬಲ್ಕ್ ಕ್ವಾಂಟಿಟೀಸಲ್ಲಿ ಬೇಕಾಗಿರೋ ಕಾರಣ ನಾವೇ ಮಷಿನ್ ಒಂದು ಮಾಡ್ಕೊಂಡ್ರಿ. ಅಷ್ಟೇ ಅಲ್ಲದೆ ಒಂದು ಏನು ಪ್ರೊಡಕ್ಷನ್ ಆಗ್ತಿದೆ 1 ಅವರ್ಗೆ ಕಮ್ಮಿ ಅಂದರೂ ನಿಮಗೆ 10,000 ಇಂದ 12,000 ಪೀಸ್ ಪ್ರೊಡಕ್ಷನ್ ಆಗ್ತಿದೆ ನಮ್ಮ ಹತ್ರ. 180 mm ಇದು ನೋಡೋಕೆ ಹೋದರೆ ಈ ಥರ ಒಂದು ಇದಾಗಿದೆ ಸರ್. ಸರ್ ಈ ಮಷಿನ್ ಬಂದ್ಬಿಟ್ಟು ಯಾವ ಥರ ಪ್ರೋಸೆಸ್ ಇದೆ ಸರ್? ಸರ್ ಪ್ರೋಸೆಸ್ ಏನಿಲ್ಲ, ಒಂದು ಮಷೀನ್ದು ಒಂದು ಗ್ರಾನ್ಯೂಲ್ಸ್ ಅಂತ ಬರುತ್ತೆ, LDT ಅಂತ. ಅದು ಹಾಕಿದ್ಮೇಲೆ ಒಳಗೆ ಹೀಟಿಂಗ್ ಕಾಯಿಲ್ಸ್ ಇರುತ್ತೆ. ಕ್ಲೀನಾಗಿ ಹೀಟಾಗಿ ಮೆಲ್ಟ್ ಆಗುತ್ತೆ ಫಸ್ಟು. ಅಲ್ಲಿಂದ ಅದಕ್ಕೆ LPG ಗ್ಯಾಸ್ ಮತ್ತೆ ಕೆಲವು ಕೆಮಿಕಲ್ಸ್ ಮಿಕ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಉಬ್ಬತ್ತೆ. ನಾರ್ಮಲ್ ಪ್ಲಾಸ್ಟಿಕ್ ಮೆಟೀರಿಯಲ್ ಯೂಸ್ ಮಾಡೋದು, ಬಟ್ ಅದು ಗ್ಯಾಸ್ ಎಲ್ಲ ಇದಾದ ಉಬ್ಬಿ ಆಚೆ ಔಟ್ಪುಟ್ ಬರುತ್ತೆ. ಅಂಡ್ ಒಂದು ಮುಂದೆ ಕಟಿಂಗ್ ಮಷೀನ್ ಇರುತ್ತೆ, ಅಲ್ಲಿ ಬಂದು ಕಟಿಂಗ್ ಆಗ್ತಾ ಇರುತ್ತೆ. ಅಲ್ಲಿ ಈಗ ಸದ್ಯಕ್ಕೆ ಪರ್ ಬ್ಯಾಗ್ 3,000 ಪೀಸ್ ಅಂತ ನಡೆಸ್ತಾ ಇದ್ದೀರಿ. ಒಂದು ಬ್ಯಾಗಲ್ಲಿ 3,000 ಪೀಸು. ಅಲ್ಲಿ ಸೆಟ್ ಮಾಡಿದ್ರೆ 3,000 ಆಗಿದ ತಕ್ಷಣ ನಮಗೆ ಒಂದು ರಿಂಗ್ ಬರುತ್ತೆ. ಸೊ ಅದು ಏನಂದ್ರೆ 3,000 ಆಲ್ರೆಡಿ ಆಗಿದೆ ಅಂತ ಒಂದು ಇಂಟಿಮೇಷನ್ ಅಷ್ಟೇ. ಅದು ಆ ಥರ ಇದು ನಡೆಯುತ್ತೆ ಸರ್. ಇಲ್ಲಿ ಡಿಫ್ರೆಂಟ್ ಥರದ ಹಣ್ಣುಗಳಿದ್ದಾವೆ ಸರ್. ನೀವು ಫೋಮ್ ಸೈಜನ್ನು ಚೇಂಜ್ ಮಾಡ್ತೀರಾ ಸರ್? ಸರ್ ಕಂಪ್ಲೀಟ್ ಯಾರಿಗೆ ಯಾವ ಥರ ಬೇಕು ಅಂತ ಆರ್ಡರ್ ಕೊಟ್ಟರೆ ಅದಕ್ಕೆ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ. ಈಗ ಏನಿದೆ ಅಂದರೆ ಮೇಯ್ನ್ ಇಲ್ಲಿ ನಡೀತಾ ಇರೋದೆಲ್ಲ ಪೊಮ್ಮಗ್ರೆನೇಟ್ಗೆ ಮತ್ತು ಚೇಪೆಕಾಯಿಗೆ ಹಾಕೋತಾರೆ 180 mm ಫೋಮ್ ಇದು ಮಾಡ್ತಾ ಇದ್ದೀವಿ. ಈಗ ಹಿಂಗಾದ್ರೆ ಪಪ್ಪಾಯ ತುಂಬ ಜನ ಹಾಕ್ತಿದ್ದಾರೆ, ಕಲಂಗಡಿಗೂ ಹಾಕ್ತಿದ್ದಾರೆ. ಮೈನಾಗಿ ಪೊಮ್ಮಗ್ರೆನೇಟು, ಚೇಪೆಕಾಯಿ ಫಸ್ಟಿಂದ ಇರೋದು. ಈ ಥರ ಯಾವ ಹಣ್ಣಿಗೆ ಯಾವ ಥರ ಬೇಕು ಅಂದಾಗ ನಮ್ಗೆ ಆರ್ಡರ್ ಕೊಟ್ಟರೆ ಆ ಸೈಜ್ ಅವ್ರಿಗೆ ಮಾಡ್ಕೊಡ್ತೀವಿ. ನಾವು ಮಾಡ್ಕೊಡ್ತೀವಿ. ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಅವ್ರಿಗೆ ಏನಾದರೂ ಆಫರ್ ಕೊಡ್ತೀರಾ ಸರ್? ಆಲ್ರೆಡಿ ಅತ್ಯಾತ್ ಕಮ್ಮಿ ಪ್ರೈಸಲ್ಲಿದೆ. ನಿಮಗೆ ಬೇರೆ ಸ್ಟೇಟಲ್ಲಿ ಎಷ್ಟು ಕೊಡ್ತಿದ್ದಾರೆ ಅದರ ಅರ್ಧ ರೇಟೇ ನಾವು ಕೊಡ್ತಾ ಇದ್ದೀವಿ. ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ತುಂಬ ಉಳಿಯುತ್ತೆ. ಅಲ್ಲಿಗೂ ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ನಾವು ಕಮ್ಮಿ ಮಾಡಿ ಕೊಡ್ತೀವಿ, ಅದು ನಮ್ಮ ಗ್ಯಾರಂಟಿ ಸರ್. ಯಾರೇ ಬರಲಿ ಲೀಸ್ಟ್ ಪ್ರೈಸ್ ಪಾಸಿಬಲ್ ಏನಿದೆ ಅಷ್ಟು ಕೊಡ್ತೀವಿ ನಾವು. ಸರ್ ಅದರಲ್ಲಿ ಯಾವ್ಯಾವ ಸೈಜ್ ಬರುತ್ತೆ ಅಂತ ನಮ್ಮ ಕಸ್ಟಮರ್ಗೆ ತಿಳಿಸ್ಕೊಡಿ ಸರ್. ಸರ್ ನಿಮಗೆ 180 mm ಬರುತ್ತೆ. ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಕೇವಲ ಆಪಲ್ಗೆಲ್ಲ ಹಾಕ್ತಿರಲ್ಲ, ಆಪಲ್ಗೆ ಹಾಕೋದೆಲ್ಲ ನಿಮಗೆ 7 ಇಂದ 8 ಸೆಂಟಿಮೀಟರ್ ಅಷ್ಟೇ. ಈಗ ಚೇಪೆಕಾಯಿಗೆ ಏನು ಹಾಕ್ತೀರಿ ಅದೆಲ್ಲ 15 ಸೆಂಟಿಮೀಟರ್ ಬರುತ್ತೆ. ಅದೇ ಥರ ನೀವು ಪಪ್ಪಾಯ ಹಾಕ್ಬೇಕಂದ್ರೆ ಅದೆಲ್ಲ ಒಂದು ನಿಮಗೆ 9 ಇಂಚ್ವರೆಗೂ ಹೋಗುತ್ತೆ ಸೈಜು. ಇನ್ನು ಕಲಂಗಡಿ ಹಣ್ಣು ಅಂತ ಇನ್ನು ದೊಡ್ಡ ಫ್ರೂಟ್ಗೆ ಹೋಗ್ಬೇಕಾದ್ರೆ ಅದನ್ನ ಜಾಸ್ತಿ ಒಂದು ಅದರ 1 ಅಡಿ ಮೇಲೆ ಹೋಗುತ್ತೆ. ಆ ಥರ ಪ್ರತಿಯೊಂದು ಫ್ರೂಟಿಗೆ ತಕ್ಕಾಗೆ ಸೈಜಸ್ ಇರುತ್ತೆ. ಸೊ ಕಸ್ಟಮರ್ ನಮಗೆ ಯಾವ ಥರ ಸೈಜ್ ಬೇಕು ಅಂತ ಒಂದು ಆರ್ಡರ್ ಕೊಟ್ಟರೆ ಅದಕ್ಕೆ ತಕ್ಕಾಗಿ ನಾವು ಮಾಡ್ಕೊಡ್ತೀವಿ ಸರ್. ನಮ್ಮ ಕಡೆಯಿಂದ ಬಂದರೆ ಪಕ್ಕ ಮಾಡೇ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್.